ಸನ್ನಿಧಿಯಲ್ಲಿ ನಾನು ಚನ್ನಪಟ್ಟಣದ ಮತದಾರರಿಗೆ ಮಹಾಜನತೆಗೆ ನನ್ನ ಕೋಟಿ ಪ್ರಣಾಮಗಳನ್ನ ಋಣ ತೀರಿಸಬೇಕು ಅಂತೇಳಿ ಪ್ರಾರಂಭ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ಎಲ್ಲಿ ಹೋದ್ರು ಕೂಡ ಬೆಂಗಳೂರಿಂದ ನೇರವಾಗಿ ಎಲ್ಲಿ ಬಂದ್ರು ಕೂಡ ರಾಮನ ತಂದೆಯ ದೇವಸ್ಥಾನ ಇಲ್ಲ. ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಎಲ್ಲ ಕಡೆ ಇದೆ. ಇದರ ಅರ್ಥ ಆಂಜನೇಯ ಒಂದು ಸಮಾಜದ ಸೇವೆಯ ಒಬ್ಬ ಪ್ರತೀಕ. ಆ ದೃಷ್ಟಿಯಿಂದ ಈ ಕೆಂಗಲ್ ಆಂಜನೇಯ ದೇವಸ್ಥಾನದಿಂದ ನನ್ನ ರಾಜಕೀಯದ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಸ್ವಲ್ಪ ಇರೋ ಇಲ್ಲಿ ಚೇಷ್ಟೆ ಮಾಡ್ಬಿಡಿ ನೀವು ತರ್ಲೆಗಳು. ಇವತ್ತು ಕೆಂಗಲ್ ಆಂಜನೇಯ ದೇವಸ್ಥಾನ, ಕೆಂಗಲ್ ಅಂದ್ರೆ ಕೆಂಪು ಕಲ್ಲು. ಕೆಂಪು ಕಲ್ಲಿನ ಈ ಆಂಜನೇಯ ಇಲ್ಲಿ ಬಹಳ ಪ್ರಸಿದ್ಧವಾಗಿ ಸಾವಿರಾರು ವರ್ಷದ ಇತಿಹಾಸ ಇದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕೆಂಗಲ್ ಹನುಮಂತಯ್ಯನವರು ಈ ದೇವಸ್ಥಾನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟದ್ದು ಇತಿಹಾಸ ತಾವೆಲ್ಲ ನೋಡಿದ್ದೀರಿ. ಈಗ ನಾನು ಕೂಡ ಚನ್ನಪಟ್ಟಣದ ಒಂದು ಭಾಗವಾಗಿ ನನ್ನ ರಾಜಕಾರಣದ ಪ್ರಾರಂಭ ಮಾಡಿದಾಗ ಒಂದು ಹೋಬಳಿ ನನಗೆ ಸೇರಿ ನನಗೆ ಬಹಳ ಕಷ್ಟದಿಂದ ಬೆಳೆಸಿ 4 ಬಾರಿ ಸತತವಾಗಿ ಈ ಚನ್ನಪಟ್ಟಣದ ಒಂದು ಭಾಗ ನಾನು ಪ್ರತಿನಿಧಿಸ್ತಾ ಇದ್ದೆ. ಇದನ್ನ ಬಿಟ್ಟು ಹೋಗ್ಬೇಕಾದಂತ ನೋವು ಕೂಡ ನನಗೆ ಈ ಕ್ಷೇತ್ರದ ಮರುವಿಂಗಡಣೆ ಸಂದರ್ಭದಲ್ಲಿ ನನಗೆ ಇತ್ತು. ಆಗ ನಾನು ಬೆಳೆಸಿದಂತ ಶಕ್ತಿಯಿಂದ ಆ ಭಾಗದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೂಡ ಅವತ್ತಿನ ಕಾಲದಲ್ಲಿ ಗೆದ್ದಿದ್ದು ಯಾರು ಕೂಡ ಚರಿತ್ರೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ ತಯಾರಿಲ್ಲ, ಸಾಧ್ಯನೂ ಆಗುವುದಿಲ್ಲ. ಯಾಕೆಂದ್ರೆ ಮತನೇ ಹೇಳ್ತದೆ. ನನ್ನನ್ನ ಬಹಳ ಪ್ರೀತಿಯಿಂದ ಚನ್ನಪಟ್ಟಣದ ಜನತೆ ನನ್ನನ್ನ ಕಾಣ್ತಾ ಇದ್ದು, ಇಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಹಿಂದುಳಿದ ಜಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಮತ್ತು ವರ್ತಕರು, ರೈತರು, ಎಲ್ಲ ಸಮುದಾಯದವರು, ಒಕ್ಕಲಿಗರಾದಿಯಾಗಿ ಎಲ್ಲರೂ ಇರುವಂತ ಒಂದು ಪ್ರಜ್ಞಾವಂತ ಇರುವಂತ ಒಂದು ಪವಿತ್ರವಾದಂತ ಕ್ಷೇತ್ರ ಅಂತ ಹೇಳಿ ನನಗೆ ಅರಿವಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಬಹಳ ಕಡಿಮೆ ಅಂತರದಿಂದ ಒಂದು 16-17 ಸಾವಿರ ವೋಟ್ ಮಾತ್ರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿತ್ತು. ನಾನು ಅದಕ್ಕೇನು ನೋವಾಯಿತು, ಯಾಕೆ ಈ ರೀತಿ ಅಂತೇಳಿ. ಆದರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ತೀರ್ಮಾನವನ್ನು ಮಾಡಿದ್ರಿ. ಈ ಜಿಲ್ಲೆಯಲ್ಲಿ 4 ಸೀಟಲ್ಲಿ 3 ಸೀಟನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ನನ್ನನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಲಿಕ್ಕೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ನಾನು ಎಷ್ಟೇ ದೊಡ್ಡವನಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಕೊನೆಗೆ ಅಂತಿಮವಾಗಿ ನಾನು ನಿಮ್ಮ ಮಗನೇ, ನಿಮ್ಮ ಸೇವಕನಾಗಿ ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇನ್ನ 4 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಈ ಆಡಳಿತದಲ್ಲಿರುವಂತಹ ಸರ್ಕಾರ ಇರ್ತದೆ. ಈ ಒಂದು ಬದಲಾವಣೆ ಇವತ್ತು ತಾವೆಲ್ಲ ಕನಕಪುರ ನೋಡಿದ್ದೀರಿ. ಕನಕಪುರದಲ್ಲಿ ಯಾವ ರೀತಿ ಬದಲಾವಣೆಯನ್ನ ಮಾಡಿದ್ದೀವಿ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ.
ಈಗ ರಾಮನಗರದಲ್ಲಿ ನಮ್ಮ ಶಾಸಕರನ್ನ ಸಿಎಂ ಲಿಂಗಪ್ಪನವರು ಆದ್ಮೇಲೆ ನಮ್ಮ ಶಾಸಕರನ್ನ ನೀವು ಕೊಟ್ಟಿದ್ರಿ. ಈ ದೇಶದ ಪ್ರಧಾನಮಂತ್ರಿಯಾಗಿ ಹೋದಂತ ಸೀಟು ಕೂಡ ಅವತ್ತಿನ ಕಾಲದಲ್ಲಿ ರಾಮನಗರದ ಶಕ್ತಿ ತುಂಬಬೇಕು ಅಂತೇಳಿ ಅವತ್ತು ರಾಮನಗರದ ಮಹಾಜನತೆ ಒಂದು ಆಶೀರ್ವಾದ ಮಾಡಿ ನಮ್ಮ ಸ್ಥಳೀಯ ಒಬ್ಬ ಕಾರ್ಯಕರ್ತರಿಗೆ ಅವತ್ತಿನ ಕಾಲದಲ್ಲಿ ಲಿಂಗಪ್ಪನವರಿಗೆ 9,000 ಅಂತರದಿಂದ ಒಂದು ಪ್ರಧಾನಮಂತ್ರಿ ವೇಕೆಟ್ ಮಾಡಿದಂತ ಸೀಟನ್ನ ಗೆಲ್ಲಿಸಿದ್ದು ಈ ಜಿಲ್ಲೆಯ ಇತಿಹಾಸದಲ್ಲಿ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 17,000 ಓಟು ಬಂದಿರತ್ತು ಕಿನ್ನ ಹೆಚ್ಚಿಗೆ ಇವತ್ತು ಸುಮಾರು 85,000 ಓಟು ಅಂದ್ರೆ ಸುಮಾರು 70,000 ಅಷ್ಟು ಓಟು ಹೆಚ್ಚಿಗೆ ನೀವು ಜನತಾದಳದವರು ಸಹಾಯ ಮಾಡಿದ್ದಾರೆ, ರೈತ ಸಂಘದವರು ಸಹಾಯ ಮಾಡಿದ್ದಾರೆ, ಎಲ್ಲಾ ವರ್ಗದ ಎಲ್ಲಾ ಜಾತಿಯವರು ಕೂಡ ನೀವು ಸಹಾಯ ಮಾಡಿದ್ದೀರಿ. ನಿಮಗೆ ಋಣ ತೀರಿಸಬೇಕು, ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನು ತರಬೇಕು. ಈಗ ರಾಮನಗರದಲ್ಲಿ ನಮ್ಮ ಶಾಸಕರಾದ್ಮೇಲೆ ಸುಮಾರು ಈಗಾಗಲೇ 1,000 ಕೋಟಿ ರೂಪಾಯಿ ಅಷ್ಟು ಯೋಜನೆಯನ್ನ ವಿವಿಧ ರೀತಿಯಲ್ಲಿ ಮುಂಜೂರಾತಿಯನ್ನ ಮಾಡಿ ಕೆಲಸ ಪ್ರಾರಂಭವನ್ನ ಈಗಾಗಲೇ ನಾವು ಮಾಡಿದ್ದೇವೆ. ಕನಕಪುರಕ್ಕೆ ಹೊಸ ದಿಕ್ಕನ್ನ ಕೊಡ್ತಾ ಇದ್ದೇವೆ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಎಲ್ಲಿವರೆಗೂ ಮದ್ದೂರು ಬಾರ್ಡರ್ವರೆಗೂ, ಸಂಗಮದವರೆಗೂ, ಈ ಕಡೆ ನಂದಿ ಬೆಟ್ಟದ ಬಾರ್ಡರ್ವರೆಗೂ, ಆ ಕಡೆ ಕೋಲಾರನ ಬಾರ್ಡರ್ವರೆಗೂ, ಹುಲಿದುರ್ಗದ ಬಾರ್ಡರ್ವರೆಗೂ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರಿನ ವಿವಿಧ ರೀತಿಯಲ್ಲಿ ಇವತ್ತು ನಮ್ಮನ್ನ ಹೊಸ ನಾಮಕರಣಗಳಾಗ್ತಾ ಇದೆ. ನಾನು ಬೇರೆ ದಿನ ಆ ವಿಚಾರವನ್ನ ನಾನು ಮಾತಾಡ್ತೇನೆ. ಈಗ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಇವತ್ತು ನಾನು ಎಲ್ಲ ನಮ್ಮ ಗ್ರಾಮ ದೇವರುಗಳಿಗೆ ಸುಮಾರು ಒಂದು 14-15 ಗ್ರಾಮ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಚರ್ಚು ಮಸೀದಿಗಳಿಗೆ ಇವತ್ತು ಹಬ್ಬ ಅಂತ ಹೇಳಿದ್ರು ನಮ್ಮ ಮುಸಲ್ಮಾನ್ ಸಮುದಾಯದವ್ರದ್ದು. ಅದರಿಂದ ಇವತ್ತು ನಾನು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಪ್ರತ್ಯೇಕವಾದಂತ ದಿನ ಅದಕ್ಕೆ ನಾನು ನಿಗದಿ ಮಾಡ್ಕೊಳ್ತೇನೆ. ಇವತ್ತು ಎಲ್ಲಾ ದೇವಸ್ಥಾನಗಳಿಗೂ ನಾನು ಭೇಟಿಯನ್ನ ಕೊಡ್ತೇನೆ. ಅಲ್ಲಿರೋ ಎಲ್ಲ ದೇವರ ಆಶೀರ್ವಾದವನ್ನ ಪಡಿತೇನೆ. ಇವತ್ತು ಅರ್ಚಕರು ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ರು. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೌತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದು ಅಂತೇಳಿ ನನಗೆ ಇವತ್ತು ಅರ್ಚಕರು ಕೂಡ ನಿಮ್ಮ ಏನು ಮನೋಕಾಮನೆಗಳಿದೆ ಎಲ್ಲ ಕೂಡ ಯಶಸ್ಸಾಗಲಿ ಅಂತೇಳಿ ತುಂಬ ಹೃದಯದಿಂದ ಈ ಆಂಜನೇಯ ಸನ್ನಿಧಿಯಲ್ಲಿ ಆಶೀರ್ವಾದ ಕೂಡ ಮಾಡಿದ್ದಾರೆ. ನಾನು ಬಂದಂತ ಸಂದರ್ಭದಲ್ಲಿ ನಾನು ಯಾರಿಗೂ ಹೇಳಿರ್ಲಿಲ್ಲ. ಟೂರ್ ಪ್ರೋಗ್ರಾಮ್ ಇಶ್ಯೂ ಮಾಡಿದ್ದೆ. ಈ ತಾಲೂಕಿನ ಮೂಲೆಯಿಂದ ನೀವೆಲ್ಲ ಬಂದು ನನಗೆ ಧೈರ್ಯ ತುಂಬಲಿಕ್ಕೆ, ಶಕ್ತಿ ತುಂಬಲಿಕ್ಕೆ ಇವತ್ತು ಬಂದಿದ್ದೀರಿ. ನಾನು ಧೈರ್ಯ ಕಳ್ಕೊಂಡವನಲ್ಲ, ನಾನು ಹೆದರು ಹೋಗೋನಲ್ಲ. ಹೋರಾಟವನ್ನ ಮಾಡೋನು. ಹೋರಾಟದಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅದರಲ್ಲಿ ನನಗೆ ನಂಬಿಕೆಯನ್ನ ಇಟ್ಕೊಂಡಿರೋನು. ಸೊ ಅದರಿಂದ ನಾನು ಮುಂದಿನ ವಾರಗಳಲ್ಲಿಂದ ಪ್ರಾರಂಭ ಮಾಡಿ ಈ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿ ಕೂಡ ನಾನು ಪ್ರವಾಸದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇನೆ. ಚನ್ನಪಟ್ಟಣವನ್ನ ಬದಲಾವಣೆಯನ್ನ ಮಾಡಬೇಕು, ಚನ್ನಪಟ್ಟಣವನ್ನ ಚಿನ್ನದ ನಾಡನ್ನಾಗಿ ಪರಿವರ್ತನೆಯನ್ನ ಮಾಡಬೇಕು. ನನಗಿರುವಂತ ಶಕ್ತಿಯಲ್ಲಿ, ನನಗಿರುವಂತ ಅಧಿಕಾರದಲ್ಲಿ ನಾನೀಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳ ಹತ್ರ, ನಮ್ಮ ಸರ್ಕಾರದ ಸಹೋದ್ಯೋಗಿಗಳ ಹತ್ರ, ಮುಖ್ಯಮಂತ್ರಿ ಆದಿಯಾಗಿ ನಾನು ಮಾತಾಡಿದ್ದೇನೆ. ಇದಕ್ಕೇನಾದ್ರು ಒಂದು ರೂಪವನ್ನ ಕೊಡ್ಲೇಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಇಷ್ಟು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ, ಎಷ್ಟು ಆಶೀರ್ವಾದ ಮಾಡಿದ್ದೀರಿ, ಇಷ್ಟು ಗೆಲ್ಲಿಸಿದ್ದೀರಿ. ನಾನು ಇದೇ ಚನ್ನಪಟ್ಟಣದಿಂದ ಇಲ್ಲಿ ಕೋಮು ಗಲಭೆ ನಡೆದಂತ ಸಂದರ್ಭದಲ್ಲಿ ನಾನು ಸಾದತ್ ಅಲಿ ಖಾನ್ ರವರು ವೇದಿಕೆ ಮೇಲೆ ನಿಂತಿದ್ದು. ಇಲ್ಲಿಂದ ಜೊತೆಲಿ ಕಾರ್ನಲ್ಲಿ ನಾನು ಹೋದೆ. ಅವತ್ತು ರಾಜೀವ್ ಗಾಂಧಿ ಅವ್ರ ಜೊತೆಲಿ ಕಾರಲ್ಲಿ ನಾನು ಹೋದೆ. ಕಡೆ ಕೋಮು ಗಲಭೆ ಆಗಿತ್ತು. ಇದಾದ ಮೇಲೆ ಅವತ್ತು ಕೂಡಲೇ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತ ಒಂದು ಪರಿಸ್ಥಿತಿ ವೀರೇಂದ್ರ ಪಾಟೀಲ್ಗೆ ಆರೋಗ್ಯ ಕೆಟ್ಟಾಗ ಬಂತು. ಅದಾದ ಮೇಲೆ ಬಂಗಾರಪ್ಪನವ್ರ ಸರ್ಕಾರ ರಚನೆ ಆಯಿತು. ಅದಾದ ಮೇಲೆ ತಕ್ಷಣ ನನ್ನನ್ನ ಮಂತ್ರಿ ಕೂಡ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿ ತೆಗೆದುಕೊಂಡಿದ್ದು ಬಹಳ ಚಿಕ್ಕ ವಯಸ್ಸಿನಲ್ಲಿ ನನಗೆ ನೆನಪಿದೆ. ಸೊ ಹಂಗೆ ನನ್ನ ರಾಜಕೀಯದ ಜೀವನದ ಬದಲಾವಣೆ ಚನ್ನಪಟ್ಟಣದಿಂದ ಆಗಿದೆ. ಇವತ್ತು ನಿಮಗೆ ನಾನು ಕೇಳೋದು ಇಷ್ಟೇ, ನಾನು ಏನು ಜನ ತೀರ್ಪು ಕೊಟ್ಟಿದ್ದಾರೆ
ಏನು ನನ್ನ ತಮ್ಮನಿಗೆ ಸೋಲು ಇವತ್ತು ಜನ ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ನನ್ನಲ್ಲೇ ಏನೋ ತಪ್ಪಿದೆ ಅನ್ನೋದನ್ನ ನಾನು ಅರ್ಥಕೊಂಡಿದ್ದೇನೆ. ನನಗೆ ಬುದ್ಧಿವಂತಿಕೆ ಹೇಳಲಿಕ್ಕೋಸ್ಕರ ಜನ ಈ ತೀರ್ಮಾನವನ್ನ ಕೊಟ್ಟಿದ್ದಾರೆ. ನಾನು ಯಾರ ಮೇಲೂ ದೂಷಣೆ ಮಾಡಲಿಕ್ಕೆ ತಯಾರಿಲ್ಲ. ನೀನು ತಿದ್ಕೊಳ್ಳಪ್ಪ ಅಂತ ಹೇಳಿ ನನಗೆ ಏನೋ ಒಂದು ಬುದ್ಧಿವಾದವನ್ನ ಹೇಳಿದ್ದಾರೆ. ಯಾರು ಗೆದ್ದಿದ್ದಾರೆ ಬಹಳ ತುಂಬುರದಿಂದ ಜನರ ಸೇವೆ ಮಾಡಲಿ, ಸುರೇಶ್ಕಿನ್ನ ಹೆಚ್ಚಿಗೆ ಸೇವೆ ಮಾಡಲಿ. ಆದ್ರೆ ನನಗೆ ಸಿಕ್ಕಿರೋಂತ ಏನು ಅವಕಾಶ ಸರ್ಕಾರದಲ್ಲಿ ಇವತ್ತು ನಾನಿರೋಂತ ಒಂದು ಸ್ಥಾನದಿಂದ ಚನ್ನಪಟ್ಟಣದಲ್ಲಿ ಏನು ಬದಲಾವಣೆಯನ್ನು ತರಬೇಕು ಅದಕ್ಕೆ ನಾನೆಲ್ಲ ರೂಪವನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲಾ ಕಡೆ ನಾನು ಪ್ರವಾಸ ಮಾಡಿದ್ಮೇಲೆ ನನಗೆ ಗೊತ್ತಾಗ್ತದೆ ಏನೇನು ಅವಶ್ಯಕತೆ ಇದೆ. ಅದಕ್ಕೆಲ್ಲ ಕೂಡ ನಾನು ಮುಂದಕ್ಕೆ ನನ್ನ ಯೋಜನೆಗಳನ್ನು ತಯಾರು ಮಾಡಿ ನಿಮ್ಮೆಲ್ಲರ ಗಮನಕ್ಕೂ ಕೂಡ ತರ್ತೇನೆ. ಇವತ್ತು ನಾನು ಬಂದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ತಾವೆಲ್ಲ ಬಂದು ನನಗೆ ಭವ್ಯವಾದಂತಹ ಸ್ವಾಗತವನ್ನ ಕೊಟ್ಟದಕ್ಕೆ ಎಲ್ಲ ಅಧಿಕಾರಿ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಇವತ್ತು ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಭೂಮಿ ಋಣ, ಅನ್ನದ ಋಣ, ತಾಯಿ ಋಣ, ಜನರ ಋಣ ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ಇವತ್ತು ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಇವತ್ತು ಇಲ್ಲಿ ವಿಧಾನಸಭೆ ಸ್ಥಾನ ಕೂಡ ಇಲ್ಲಿ ಖಾಲಿ ಇದೆ. ಇದಕ್ಕೆ ನಾನು ಮುಂದಕ್ಕೆ ಏನು ಎತ್ತ ಯಾರು ಏನು ಯಾರು, ಆದ್ರೆ ನನ್ನ ಮುಖ ನನ್ನ ವಿಚಾರ ಇಲ್ಲಿ ಬಹಳ ಪ್ರಮುಖವಾದ್ದು ಅನ್ನೋದು ಕೂಡ ತಮ್ಮ ಗಮನದಲ್ಲಿ ಇರಲಿ. ನಾನು ಮುಂದಕ್ಕೆ ತಿಳಿಸ್ತೇನೆ. ನಿಮ್ಮ ಸೇವೆ ಎಲ್ಲರ ಸಹಕಾರ ಇಲ್ಲಿ ಅವಶ್ಯಕತೆ ಇದೆ. ಇಲ್ಲಿ ಪಕ್ಷ ಬೇಡ, ಇಲ್ಲಿ ಜಾತಿ ಬೇಡ, ಇಲ್ಲಿ ಧರ್ಮ ಬೇಡ. ಎಲ್ಲ ಚನ್ನಪಟ್ಟಣದ ಮಹಾಜನತೆ ಆಶೀರ್ವಾದಕ್ಕೆ ತಲೆಬಾಗ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವೆಲ್ಲ ಈ ತಾಲೂಕಿನ ಮಹಾಜನತೆ ಪಕ್ಷ ಭೇದವನ್ನು ಮರೆತು ಈ ನಮ್ಮ ಸೇವೆಯನ್ನ ತಾವು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನನ್ನ ಅಧಿಕಾರ ಈ ಚನ್ನಪಟ್ಟಣದ ಬದಲಾವಣೆಗೆ ತಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ